ಓ ಆಯ ತಪ್ಪಿತ್ತು. ಏಯ್ ಹಂಗೆ ಹಿಂದಕ್ಕೆ ಹೋದಾಗ ನೀನು ಕ್ಲಚ್ ಬಿಟ್ಬಿಟ್ಟು ಗಾಡಿ ಆಫ್ ಮಾಡ್ಬಿಡ್ಬೇಕು ತಾನೆ. ಹಂಗೆ ಹಿಂದಕ್ಕೆ ಹೋಯ್ತಲ್ವ ಗಾಡಿ, ಕ್ಲಚ್ ಬಿಟ್ಬಿಟ್ಟು ಆಫ್ ಮಾಡ್ಬಿಡು. ಅವಾಗ ಗೇರ್ ನಿಂತ್ಕೋತದೆ. ನಿಮ್ಮ ಫ್ರಂಟ್ ಬ್ರೇಕ್ ಇಟ್ಕೊಂಡ್ರೆ ಎಳ್ಕೊಂಡು ಹೊಂಟೋಯ್ತದೆ ಅದು. ಜಿರಿ ಇರ್ಬೇಕಣೋ, ಗಾಡಿ ಹೋಯ್ತಾ ಇರಬಾರ್ದು. 20 ಜನ ಹಿಡ್ಕೊಂಡು ತಳ್ತಾ ಇರಬೇಕು. ಇವನು ಜಾಕ್ ಆಗ್ತಾವನು ಇವನು. ಜಾಕು ಇದು ಈ ಥರ ಬೇಕು ನನಗೆ. ಏನೋ ಇಲ್ಲಲ್ಲ ಹಿಂಗದೆ ಲೋ. ಆಗ ನೋಡಿದ್ದ ನಿಂಗೆ ಕಲ್ಲು, ಅದನ್ನ ಆ ಕಲ್ಲು ನೋಡಿದ್ದ? ಹಿಂಗೆ ಹೋಗ್ಬೇಕಾ? ಅಲ್ಲಿ ನವಿಲು ದಿನ ಬೆಳಗ್ಗೆ ಎದ್ರೆ ನೋಡ್ತಾನೆ ಇರ್ತೀವಿ ಅದನ್ನ. ಸ್ಟ್ರೈಟಾ ರೈಟಾ? ಇಲ್ಲೇ ಬಿಡು, ಬೋಲ್ಡ್ ಹಾಕ್ಬೇಕು ತಾನೇ ಇವರು. ಏನಾಗೈತೆ ಲೈನು? ಈ ಲೈನೇ ಬೇರೆ ಕಣಪ್ಪ. ಹಾಂ, ಬೆಟ್ಟಕ್ಕೆ ಹೋಗಿಲ್ಲ, ಇದು ಯಾವುದೋ ಗದ್ದೆಗೆ ಹೋಗಿರ್ತದೆ. ಓಹೋ, ಇದೇನ ಇದು? ಕಾರ್ ಪಾರ್ಕಿಂಗಾ? ನಡ್ಕೊಂಡು ಹೋಗ್ಬೇಕಂಗಾರೆ? ನಮಗೆ ನೋಡಪ್ಪ ರೋಡ್, ರೋಡ್ ಹಿಂಗಿರ್ಬೇಕು ಆಯಿತಾ? ಹಾಂ, ಇವಾಗ ಟ್ಯಾಕ್ಟ್ರ್ ತೊಗೊಂಡೋಗಿ ನೀನು ರೋಡಲ್ಲಿ ಓಡಿಸು ಅಂದರೆ ಓಡ್ಸೋಕ್ಕೆ ಮಜಾ ಬರಲ್ಲ. ಹೊಲ್ದಲ್ಲಿ ಓಡಿಸ್ಬೇಕು. ಪಿಂಚಿನ್ ಅಂದರೆ ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಒಂದು ಆಫ್ ರೋಡ್ ಮಾಡ್ತಾಯಿದ್ದೀವಿ. ಈ ಆಫ್ ರೋಡ್ ಬಂದು ಅಚ್ಚಲು ಬೆಟ್ಟ ಅಂತ ದೇವಸ್ಥಾನ ಯಾವ್ದು ಮಗ ಇರೋದು ಮೇಲೆ? ದೇವಸ್ಥಾನ ಬಂದು ಬಸವೇಶ್ವರನ ದೇವಸ್ಥಾನ ಇದೆ ಮೇಲೆ. ಸೊ ಇದನ್ನು ಕರೆಯೋದಲ್ಲ, ಆಲ್ಮೋಸ್ಟು ಅಚ್ಚಲು ಬೆಟ್ಟ ಅಂತಲೇ ಕರೆಯೋದು. ಇದು ಬಂದು ನಮ್ಮ ಕನಕಪುರ ನಿಯರೇ ಇರೋದು, ಆದರೆ ನಾವು ಹತ್ರನೇ ಇದ್ದು ಯಾವತ್ತೂ ಬರೋಕ್ಕಾಗಲಿಲ್ಲ. ತುಂಬ ವರ್ಷಗಳ ಏನಂತ ಹೇಳ್ಬೋದು, ತುಂಬ ವರ್ಷದಿಂದ ಅಂದ್ಕೊಂಡಿದ್ದು ಹೋಗಬೇಕು ಅಂತ. ಇಲ್ಲಿಂದ ಎಷ್ಟು ಗೊತ್ತಾ? ಜಸ್ಟ್ ಒಂದು 15 ಕಿಲೋಮೀಟ್ರ್ ಅಷ್ಟೇ. ಕನಕಪುರದಿಂದ 15 ಕಿಲೋಮೀಟ್ರ್ ಆಗುತ್ತೆ. 15 ಕಿಲೋಮೀಟ್ರ್ ನಾವು ಪಕ್ಕದಲ್ಲಿ ಇಲ್ಲೇ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಬರೋಕ್ಕೆ ನಮಗೆ ತಿಕಾಬಾರ. ಆದರೂ ವರ್ಷಗಳ ನಂತರ ಬರ್ತಾಯಿದ್ದೀವಿ. ಸೊ ರೋಡ್ ಅಂತೂ ಸಖತ್ತಾಗಿದೆ. ನನಗಂತೂ ಈ ಥರ ಆಫ್ ರೋಡಿಂಗ್ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವತ್ತು ನಾನು ಮತ್ತು ನಮ್ಮ ಫಯಾಜು ಮತ್ತು ನಮ್ಮ ಫ್ರೆಂಡು ಸುರೇಂದ್ರ ಅಂತ, ನೀವು ಆಲ್ರೆಡಿ ನೀವು ಯಾವಾಗ ನೋಡಿಲ್ಲ ನನ್ನ ವೀಡಿಯೋದಲ್ಲಿ, ಇವತ್ತು ತೋರಿಸ್ತೀನಿ ಅವನು ಬಂದಿದ್ದಾನೆ. ನೋಡಿ ಹಿಂಗೆ ಈ ಥರ ಇರಬೇಕು ರೋಡು. ಏಯ್ ಇವನು ಇಳಿತೀನಿ ಅಂತ ಅವನೇ, ಗಾಡಿಗೆ ಅವಮಾನ. ಹಿಂಗೆ ಕಣೋ ಇರಬೇಕು ಗೈಸ್. ಅವಮಾನ ಮಾಡ್ಬಿಟ್ಟ ಮಗ. ಹೆಂಗೆ ನೋಡಿ, ಅಲ್ಲಿ ಟಿಫನ್ನು ತೊಗೊಂಡೋಗ್ತಾ ಇದ್ದೀವಿ. ಅಲ್ಲೇ ಟಿಫನ್ ಮಾಡೋಕ್ಕೆ ಇವನೇ ಸುರೇಂದ್ರ. ಎಲ್ಲಿ? ಇಲ್ಲಿ ಮಗ ವಿಡಿಯೋ ಮಾಡ್ಕೊಳ್ಳ ಬಿಡು. ಇಲ್ಲೇ ಸೂಪರ್.
ಸೂಪರ್ ಆಗಿದೆ ಗುರು ಆಫ್ ರೋಡಲ್ಲಿ. ನೀವು ಯಾರಾದರೂ ಬಂದರೆ ಸಿಂಗಲ್ ಆಗೇ ಬನ್ನಿ, ಅಂದರೆ ಸಿಂಗಲ್ ಗಾಡಿಗಳು ಎತ್ಕೊಬನ್ನಿ, ಸಖತ್ತಾಗಿರುತ್ತೆ ನಿಮ್ಗೆ ಎಕ್ಸ್ಪೀರಿಯೆನ್ಸು. ಆಫ್ ರೋಡ್ ಗಾಡಿಗಳಂತೂ ಚೆಕ್ ಮಾಡೋಕ್ಕೆ ಓಡ್ಸೋಕ್ಕೆ ಇಲ್ಲಿ ಸರಿ, ಆರಾಮಾಗಿ ಮೇಲೆ ನಿಂತ್ಕೊಬಿಟ್ಟು ಹೋಯ್ತಾ ಇರ್ಬೋದು. ಓ ಓ ಓ ಓ ಓ ಓ ಓ ಆಯ ತಪ್ಪಿತ್ತು. ಓ ಬೈಸ್ಪರೆ ಬಿದ್ದಾರ್ರಿ ಇವರು. ಲವ್ ಏನಾಯ್ತು? ಯಾಕೆ ಏನಾಯ್ತು? ಏಕಿಟೆ ಆ ದೂತ್ ಪಡ ನನ್ನ ಮಗ ಎಷ್ಟು ಹ್ಯಾಪಿ ಆಗಿದೆ ನೋಡ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಮೇಲೋಗಿ ಅವನ್ನ ಕೇಳ್ತೀನಿ. ಒಂದಂತೂ ಏನು ಹೇಳಬೇಕು ಅಂದರೆ, ಇಂಥ ಜಾಗ ಗಾಡಿ ತಗೊಂಡ್ಮೇಲೆ ತಲೆಗೆಡ್ಸ್ಕೊಂಡು ಬಿಡೋದಕ್ಕಲ್ಲ, ಅದಕ್ಕೆಲ್ಲ ಫಸ್ಟ್ ರೆಡಿ ಇದ್ದು ಬರಬೇಕು. ಏನು ಮಾಡೋಕ್ಕಾಗಲ್ಲ, ನಾವು ಯಾವಾಗ ಅಪ್ರೂಪಕ್ಕೆ ಮಾಡೋದು. ತಳ ಅವನು ತಳ್ಳೋ ಅಂದೆ. ಏಯ್ ಹುಷಾರು ಹಿಂದೆ. ಏಯ್ ಹಂಗೆ ಹಿಂದಕ್ಕೆ ಹೋದಾಗ ನೀನು ಕ್ಲಚ್ ಬಿಟ್ಬಿಟ್ಟು ಗಾಡಿ ಆಫ್ ಮಾಡ್ಬಿಡ್ಬೇಕು ತಾನೆ. ಹಂಗೆ ಹಿಂದಕ್ಕೆ ಹೋಯ್ತಲ್ವ ಗಾಡಿ, ಕ್ಲಚ್ ಬಿಟ್ಬಿಟ್ಟು ಆಫ್ ಮಾಡ್ಬಿಡು, ಅವಾಗ ಗೇರ್ ನಿಂತ್ಕೋತದೆ. ನಿಮ್ಮ ಫ್ರಂಟ್ ಬ್ರೇಕ್ ಹಿಡ್ಕೊಂಡ್ರೆ ಎಳ್ಕೊಂಡು ಹೊಂಟೋಯ್ತದೆ ಅದು. ಏಯ್ ಯಾಕೋ ಮೀಟರ್ ಬೇಕು, ಮೀಟರ್ ನಂಗೆ ಕರ್ಕೊಂಡಿದ್ದೀನಿ ಬಾ. ಎದ್ರು ಬಿಟ್ಟ ಇವನು. ಎದುರು ಬಿಟ್ಟ. ಏಯ್ ಸಾಕಾಗದೆ ಎತ್ತಲಿ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಿಂಗಿರ್ಬೇಕಣ್ಣ ರೋಡು. ತಾರು ನಾನು ನಿಜ ಹಿಂಗದೆ, ನಾನು ನಿಜವಾಗ್ಲೂ ಹಿಂಗೆ ಅದೇ ರೋಡು, ಹಿಂಗೆ ಇದನ್ನ ಮಾಡಬೇಕು ಅಂದ್ಕೊಂಡೆ ಬಂದಿದ್ದು ನಾನು. ಕಾರ್ ಹಾಕಿದ್ರೆ ಏನು ಮಜಾ ಇರ್ತೈತಲ್ಲಿ. ನೀನೇ ಹಾಳು ಮಾಡಿದ್ದು ವೆಯ್ಟ್. ನೀನು ಅವ್ನ ಕಡೆ ಕೂತ್ಕೊಂಡೆ ವೆಯ್ಟ್ ಜಾಸ್ತಿ ಆಯಿತು, ಅವ್ನ ಕೈಲಿ ಲೀಕ್ ಆಗಲಿಲ್ಲ. ಹೋಗ್ಲಿ ಬಿಡು. ಮಳೆಗಾಲದಲ್ಲಿ ಬಂದ್ಬಿಟ್ರೆ ಹಂಗಿರ್ತದೆ ಹೇಳು. ಮಳೆಗಾಲದಲ್ಲಿ ಜಿರಿ ಇರ್ಬೇಕಣೋ, ಗಾಡಿ ಹೋಯ್ತಾ ಇರಬಾರ್ದು. 20 ಜನ ಹಿಡ್ಕೊಂಡು ತಳ್ತಾ ಇರಬೇಕು. ಇದು ನೋಡು ಕಳ್ಳಗಿಳೆ ಇದ್ದಾವೆ. ನೋಡ್ದ 2 in 1 2 ಕೆಲಸ ಮಾಡಿಕೊಡುವ ಅಂತ ಬಂದವನು ಇಲ್ಲಿ. ಅಪ್ಪ ನನಗೆ ಬಂದಿದ್ದಕ್ಕೆ ಇಷ್ಟಕ್ಕೆ ತೃಪ್ತಿ ಆಗೋಯ್ತು ಕಣಪ್ಪ. ಯಾಕೆ ಇವು ಅಲ್ಲೇ ಹೋಗಿಲ್ಲ, ಇಲ್ಲಿ ಬ್ಯಾಲೆನ್ಸ್ ಮಿಸ್ ಆಗೋಯ್ತು. ಪ್ರಕೃತಿ ಕಣೋ ಎಳಿತಾ ಇರ್ತದೆ ಸೈಡ್ಗೆ. ಪಯಾಜು ಆರಾಮಾಗಿ ನಿಧಾನಕ್ಕೆ ಹೋಗು ಮಗ. ರೈಟೇ ಬೆಟರು. ಆಫ್ ಆದ್ರೆ ಕ್ಲಚ್ ಬಿಟ್ಬಿಟ್ಟು ನಿಲ್ಸ್ಕೊಬಿಡು. ಸ್ಟಾಪ್ ಮಾಡಕ್ಕೆ ಸೈಡ್ ಕಾಲ್ ಕೊಡ್ಬೇಡ್ದು. ಹಾಂ ಅಲ್ಲಿ ಕಾಲ್ ಕೊಟ್ಟಾಗ ಇದಾದದು. ಏಯ್ ಹಿಡ್ಕೊಯ್ದ ನಿಧ
ಇವನು ಜಾಕ್ ಆಗ್ತಾವನು ಇವನು. ಜಾಕು ಇದು ಹಿಂದೆ ಹಿಂದೆ ಹುಷಾರ್ ಕಣ, ನಿನ್ಗೆ ಹೊಡಿತದೆ ಕಲ್ಗಿಲ್ಲು, ನಿನಗೆ ಕಾಲುಗಳಿಗೆ ಹೊಡಿತವೆ. ಇದು ಈ ತರ ಬೇಕು ನನಗೆ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಏಯ್ ನಾವ ಇವಾಗ ಆದ್ರೂ ಸ್ವಲ್ಪ ಕಷ್ಟ. ನಾನು ಜಾಕಿಲ್ಲ ಆದ್ರೂ ಕಷ್ಟನೇ ಕಣಲ್ಲಿ. ಹೆಂಗೆ ಮಗ ರೋಡು ಅಲ್ಲಿ ಗ್ರಿಪ್ ಇದು ಈ ಥರ ಸ್ಲಿದ್ ಮಾಡ್ಬಿಟ್ಟು ವೀಲ್ ಸ್ಲಿಪ್ ಹೊಡೆದ್ಬಿಟ್ರೆ ಕೆಳಗೆ ಬಿದ್ದೋಯ್ತದೆ ಮಗ. ನೋಡು ಸೂಪರಾ. ಎಲ್ಲೋ ನಿಮ್ಮ ಬುದ್ಧಿ ಹತ್ತು ಅವ್ನು ಕೆಲಸ ಮಾಡು. ಟಾಟಾ ಎಸಿಗೆ ತುಂಬ್ಕೊಬಂದ್ಬಿಟ್ಟು ಅದೇ ಅದು ವಾತ್ ಮರಿ ಹಸನೆಲ್ಲ ಟಾಟಾ ಎಸಿಗೆ ತುಂಬ್ಕೊಂಬಿಟ್ಟು ಬೆಳಗ್ಗೆ ಒಂದು ಬ್ಯಾರೆಲ್ಲು ನೀರು ತುಂಬ್ಕೊಬಂದ್ಬಿಡು ಹಂಗೆ. ಇದನ್ನೇನು ಆಫ್ ರೋಡ್ ಬೈಕ್ ತೊಗೊಂಡೇ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಯಾವ ಗಾಡಿ ಇದ್ರೂ ತೊಗೊಬನ್ನಿ, ಗಿಯರ್ ಗಾಡಿನ ಯಾವುದ್ರಲ್ಲಾದರೂ ಮಾಡ್ಬೋದು. ಬಟ್ ಒಳ್ಳೆ ಮಜಾ ಇರುತ್ತೆ. ಬಟ್ ಗಾಡಿ ಬಿದ್ದರೆ ತಲೆ ಕೆಡಿಸ್ಕೊಬಿಡಿ. ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇದ್ರೆ ಮಾತ್ರ ಎತ್ಕೊಬನ್ನಿ. ನೀವು ಓಡಿಸ್ಲಾಕ ಗಾಡಿನ ನೋಡ್ತೀನಿ ಇಲ್ಲಿ. ನೀನು ಇಲ್ಲಿ ಓಡಿಸ್ಬಿಟ್ರೆ ಕಾರ್ ಕಲ್ತಂಗೆ ಕಳ. ಆ ಕಡೆಯಿಂದ ಬತ್ತ ಕಿತ್ತಾಕ್ಬಿಟ್ಟು ಯಾಕಲ್ಲ. ಹಾಂ ಏನು ತಂದಿದ್ಯಾ ಟೂಲ್ಸು ಉಳಿಸೋದಕ್ಕೆ? ಏನು ಹಿಂಗೆ ಗೋಡೆ ಹೊಡಿತಿದ್ಯಾ? ನೋಡು ಮಗ, ಆರಾಮಾಗಿ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡಿಕೊಂಡು ಪೀಸಾಗಿ ಆಹಾ ತಣ್ಣು ಗಾಳಿ. ಅಲ್ಲೇ ಮಾಡ್ಕೊಂಡು ಬಂದ್ಬಿಡ್ತೀನಿ ಅನ್ಕೊಂಡ. ನಾವು ಇಲ್ಲಿವ್ರೇ ಆಗಿ ಹೊರಗಡೆಯವ್ರನ್ನ ಕೇಳಬೇಕು, ಬ್ರೋ ಹಿಂಗೆ ಹೋಗುತ್ತಾ ದಾರಿ ಅಂತ. ನೋಡಲ್ಲ ಮುಂದೆ ಲೋ ಆಮೇಲೆಗೆ ಡೈರೆಕ್ಟು ಆರಾಮಾಗಿ ಹತ್ಸ್ಕೊಂಡ್ಬಂದಿದ್ದೀವಿ. ಇನ್ನೂ ಈಸಿಯಾಗಿ ಹೊಂಟೋದಿ. ಹೋಗಲ್ತೇನೋ ಲೋ, ನೀನು ನಿಧಾನಕ್ಕೆ ಹೋಗಪ್ಪ ಲೋ. ಇದು ಒಂಥರ ಸಖತ್ತಾಗಿದೆ ರೋಡು. ಫಸ್ಟ್ ಗೇರ್ಗೆ ಹಾಕಿ ಬಿಟ್ಬಿಡೋದು, ಹಿಂಗೆ ಹೋಯ್ತಾ ಇರುತ್ತೆ. Oh my goodness. Oh. ಹಾಂ ಸೊ ಆಫ್ ರೋಡೆಲ್ಲ ಸಖತ್ತಾಗಿತ್ತು, ಫುಲ್ಲು ಚೆನ್ನಾಗಿತ್ತು ಆಫ್ ರೋಡಿಂಗು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ವಿಡಿಯೋ ಅಲ್ವಾ? ಓಕೆ, ಏನಾಯ್ತದೆ? ಹಾಂ
ಪ್ರೋಟೀನ್ ಇಲ್ವಂತೆ. ಸೊ ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.